ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ನಿಮಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾಗಿತ್ತು ಇಷ್ಟರಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ನ್ಯೂಸ್ಗಳು ಒತ್ತಡ ತಂದ ಕಾರಣಕ್ಕಾಗಿ ಹಿಂದಿಡಬೇಕಾಯ್ತು ಅದನ್ನು. ಆದರೆ ಅದು ಬಿಡೋ ಹಾಗಿಲ್ಲ. ಯಾಕಂತಂದ್ರೆ ಸಣ್ಣ ಅಪರಾಧಗಳ ದಂಡಾಗಿರಲ್ಲ ನೂರಾರು ಶವಗಳು ಬಿದ್ದು ಹೋಗಿದ್ದಾವೆ, ನೂರಾರು ಕುಟುಂಬಗಳ ಕನಸುಗಳು ಒಡೆದು ಹೋಗಿಬಿಟ್ಟಿದ್ದಾವೆ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅಂದ ದಾಳಿಗಳಿಂದ ಇಡೀ ಮನುಕುಲದ ಹೆಣ್ಣು ಕುಲ ನಲಿಗೆ ಹೋಗ್ಯದ. ಜಗತ್ತಿನ ಯಾವುದೇ ಮೂಲೆಯಲ್ಲೂ ಇಂಥ ದುರ್ಘಟನೆಗಳು, ಅತ್ಯಾಚಾರಗಳು ಮತ್ತೇನು ಆದದ್ದು ನಿರಂತರವಾಗಿ ಇಲ್ಲವೇನೋ ಅನ್ನುವಂಥಷ್ಟು ಮಟ್ಟಿಗೆ. ಯಾಕಂದ್ರೆ ನಾವು ಇತಿಹಾಸವನ್ನು ಅಭ್ಯಾಸ ಮಾಡಿದಾಗ, ಇತಿಹಾಸ ಬಗ್ಗೆ ಲಕ್ಷ್ಯ ಹಾಯಿಸಿದಾಗ ನಿಜವಾಗಿ ಹೆಣ್ಮಕ್ಕಳು ದಾಳಿಗೊಳಗಾಗಿದ್ದು ಸತ್ಯನ. ಒಬ್ಬ ಹೆಣ್ಮಗಳು ಮಾತಾಡಿದ್ರು ಸರಸ್ವತಿ ಅನ್ನುವಂಥಬ್ಬರು ಮಾತಾಡಿದ ಸತ್ಯನ, ಅದು ಸುಳ್ಳನಲ್ಲ. ಯಾವಾಗಲೂ ನಾವು ಹೆಣ್ಣು ಮಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ಒಂದು ವಸ್ತು, ಇಟ್ ಇಸ್ ಎ ಒನ್ ಆಫ್ ಗೂಡ್ಸ್ ಅಂತ ನಾವು ಟ್ರೀಟ್ ಮಾಡಿದ್ದೀವಿ. ಇತಿಹಾಸ ತುಂಬ ಗೃಹಲಕ್ಷ್ಮಿ ಅಂತ ಹೇಳ್ಕೊಳ್ತೀವಿ ಅಷ್ಟ. ನಮ್ಮ ತಾಯಿ ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ. ಆದರೆ ವಾಸ್ತವವಾಗಿ ಮತ್ತೆ ದಾಳಿ ಆಗೋದು ಹೆಣ್ಣಿನ ಮೇಲೆ ಈಗೂ ಆಗಿದ್ದದ. ಈ ಹೆಣ್ಮಕ್ಳ ಮೇಲೆ ಆದಂಥ ದಾಳಿಗೆ ನಾವು ಸೋಲುವುದಿಲ್ಲ, ನಮಗಿದು ಯಾರು ಮಾಡಿದ್ದಾರೆ ಇದು ನೀವು ಹೇಳಲೇಬೇಕು ಅನ್ನೋಂಥ ಒಂದು ಹಠಯೋಗ ಅಂತ ಹೇಳಬೇಕಾಗಿದೆ. ಇದು ಹಠಮಾರಿತನ ಅಂತ ಹೇಳೋದ್ರೆ ಇದನ್ನು ಹಠಯೋಗ ಇದು ಕೇಳಬೇಕಾಗಿದೆ. ಯಾಕೆ ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ? VS ಉಗ್ರಪ್ಪನವರಾಗಿರ್ಬೋದು, ದೊಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು, ಅದ್ರ ಬಗ್ಗೆ ತನಿಖೆ ಆಗಲಿಲ್ಲ ಇಲ್ಲಿವರೆಗೆ. ಯಾಕೆ ಸಿದ್ದರಾಮಯ್ಯ ಧೈರ್ಯ ಇಲ್ವಾ ನಿಜವಾಗಿ ತನಿಖೆ ಮಾಡಿಸ್ಬೇಕಂತೇಳಿ? ಪಾಪ ಯಾರೋ ಒಬ್ಬ ಸಾಕ್ಷಿದಾರ, ದೂರುದಾರ, ಮೊದಲಿಗಿದ್ದಂಥ ಭೀಮ, ನಂತರ ಮುಸುಕ್ದಾರಿ ಅವನ್ನ ಹೊಡೆದು ಬಡದು ಏನೇನೋ ಮಾಡಿ ಅವನಿಗೆ ಸುಳ್ಳು ಹೇಳಿಸುವಂಥ ಪ್ರಯತ್ನ ಮಾಡಿದ್ದು. ಇದೇನು ಒಂದು ಯಾರನ್ನು ಉಳಿಸೋ ಸಲುವಾಗಿ ಇದೆಲ್ಲ ಮಾಡಲಾಯಿತು ಅಂತ ಅವ್ರು ಬಂದು ಯಾರು ಒಂದು ತನ್ನ ಹೇಳಿಕೆ ಕೊಟ್ಟಿದ್ದರು. ಮತ್ತು ಇವತ್ತು ಒಂಡ್ರಪ್ಪ ಅಂದರೆ ಇವತ್ತು ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗಿರ್ಬೋದು, ಇಡೀ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲನೂ ಇವತ್ತು ಧರ್ಮಸ್ಥಳದ ಹೆಣ್ಣಿನ ವಿರುದ್ಧ ನಿಂತಿದ್ದು ನೋಡಿದಾಗ ಅದೇನು ಅಲ್ಲ ಬಿಡಪ್ಪ ಒಂದು ನಡೆಯುವಂಥ ಘಟನೆ ಅನ್ನುವಂಗೆ ಒಂದು ನಿರ್ಲಕ್ಷ್ಯ ನೋಡೋದನ್ನು ನೋಡಿದಾಗ ಇವತ್ತು ಏನಪ್ಪ ಈ ರಾಜಕೀಯ ವ್ಯವಸ್ಥೆ ಏನು, ಆರ್ಥಿಕ ವ್ಯವಸ್ಥೆ ಏನು, ಸಾಮಾಜಿಕ ವ್ಯವಸ್ಥೆ ಏನು ಅನ್ನುವಂಥ ಗಾಬರಿ ಆಗ್ತದೆ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿ ಗಾಬರಿ ಆಗ್ತದೆ. ಯಾಕಂದ್ರೆ ಒಬ್ಬ ಹೆಣ್ಣಿಗೆ ನಾವು ಏನೋ ಭಾಳ ಹೇಳ್ತೀವಿ, ಗಂಡ ಪ್ರಧಾನ, ಪುರುಷ ಪ್ರಧಾನ ಜನ ಭಾಳ ಹೇಳ್ತೀವಿ, ನನ್ನ ತಾಯಿರಿ, ನಮ್ಮ ಹಾಗಿರಿ, ಹೀಗಿರಿ. ಆದರೆ ನಡ್ಕೊಳ್ಳೋದೇನು? ಈ ದಿಶೆಯಲ್ಲಿ ಸಿದ್ದರಾಮಯ್ಯರು ಕಠೋರವಾಗಿ ಹೇಳಬೇಕಾಗಿತ್ತು SIT ಇಲ್ಲಪ್ಪ, ಈ ಕಳೆದ 3-4 ದಶಕಗಳು ಏನಾಗ್ಯದ ಅದು ಕರೆಕ್ಟಾಗಿ ತನಿಖೆ ಮಾಡೋ, ಅದರಿಂದ ಯಾರು ತನಿಖೆ ಮಾಡೋ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಕ್ಕೆ ಆಗಲಿಲ್ಲ? ಅದು ಸಿದ್ದರಾಮಯ್ಯನವ್ರಿಗೆ ಅಷ್ಟು ವೀಕಾ ನಮ್ಮ ಸಿದ್ದರಾಮಯ್ಯನವರು. ಅವ್ರ ಬಗ್ಗೆ ಭಾಳಷ್ಟು ನಾವು ಗೌರವಯುತವಾಗಿ ನಡ್ಕೊಂಡಿದ್ದ ಮತ್ತು ನಂಬಿದ್ದದೆ. ಇವತ್ತು ನಂಬ್ತಾ ಇದ್ವಿ ಅವರನ್ನು. ಯಾಕಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲದಲ್ಲಿ ಏನೋ ಒಂದದಲ್ಲಪ್ಪ, ಅದು ಸಮಾಧಾನ ಪಡುವಂಥದ್ದು. ಸಮಾಜವಾದಿ ನೆಲೆಗಟ್ಟಲ್ಲಿ ಬಂದವರು, ಗೋಪಾಲ ಗೌಡರ ಶಿಷ್ಯರಾಗಿ ಬಂದಂಥವ್ರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಶಿಷ್ಯರಾಗಿ ಬಂದಂಥವ್ರು, ಇಂಥ ವ್ಯಕ್ತಿ. ಅದು ದೇವೇಗೌಡ ಬಗ್ಗೆ ನಾ ಮಾತನ್ನು ಹೇಳೋದಿಲ್ಲ. ಯಾಕಂದ್ರೆ ಅವ್ರು ತಮ್ಮ ಮಕ್ಕಳನ್ನು ಬೆಳೆಸೋರು ತಪ್ಪಿದ್ರೇನೋ, ತಮ್ಮ ಮೊಮ್ಮಗನನ್ನು ಬೆಳೆಸೋರು ತಪ್ಪಿದ್ರೇನೋ ಅನ್ನೋ ರೆಕಾರ್ಡ್ಸ್ ಇದ್ದಾವೆ ಇವತ್ತು ನಮ್ಮ ಮುಂದೆ. ಇಂಥ ಪ್ರಸಂಗದೊಳಗೆ ಸಿದ್ದರಾಮಯ್ಯನವರು ಇಷ್ಟರೊಳಗೆ ಅದನ್ನು ತೀವ್ರವಾಗಿ ತನಿಖೆ ಮಾಡಿಸ್ಬೇಕಾಯ್ತು. ಯಾರು ನೋಡಿದವರು ಈಗ ಆರೋಪ ಮಾಡ್ತಾ ಇದ್ದಾರೆ, 6 ಜನ ಹೆಸರು ಹೇಳ್ತಾ ಇದ್ದಾರೆ ಓಪನ್ನಾಗಿ. ಅವನು ಕರೆಸಿ ತನಿಖೆನೇ ಮಾಡ್ತಾ ಇಲ್ಲ ಅಂದಾಗ ಇಡೀ ಹೆಣ್ಣು ಕೂಡ ಎದ್ದು ನಿಲ್ತದೆ. ಇವತ್ತು ನಮ್ಮ ತನಿಖೆ ಮಾಡಿರಿ, ಕೊಂದವ್ರು ಯಾರು ಹೇಳ್ರಿ, ಬೆನ್ನಚ್ಚಿದಾರ. ನಾವು ಅವ್ರಿಗೆ ಅನ್ನೋದಿಲ್ಲ, ಇವತ್ತಿನ ಹೆಗ್ಗಡೆಯವ್ರು ನಾವು ಅನ್ನೋದಿಲ್ಲ, ನಿನ್ನ ಕೊಂದಿಪ್ಪ ಅಂತ ಹೇಳ್ತಾ ಇಲ್ಲ, ಯಾರ್ದು ಅಭಿಪ್ರಾಯದಿಲ್ಲ. ಆದ್ರೆ ಇಲ್ಲಿ ಇರೋದೇನಪ್ಪ, ಇದು ಮಾಡಿದವ್ರು ಯಾರು? 1-2 ಆಗಿದ್ರೆ ಏನೋ ಮರೆತು ಬಿಡ್ತಿದ್ರೇನೋ. ಕ್ಷಮೆಯಾಧರಿತ್ರಿ ಅಂತ ಹೇಳಿದ್ರೆ ಪಾಪ ಹೆಣ್ಮಕ್ಳು ಕ್ಷಮೆಗೆ ಭಾಳ ದೊಡ್ಡ ಹೆಣ್ಮಗಳಪ್ಪ ಅಂತ ಹೇಳಿ ಉಬ್ಬಿಸಿ ನಾವು ಮುಚ್ಚಾಕುವಂಥ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಒಬ್ಬ ಹೆಣ್ಮಗಳು ಮುಚ್ತಿದ್ರೇನೋ ಈ ಪ್ರಮಾಣದ ಹೋರಾಟ ಆಗ್ತಿತ್ತು ಇಲ್ಲ, ಇವನು ಬೆಳ್ತಂಗಳಲ್ಲಿ ಆಗಿದ್ದು, ಇನ್ನು ಮುಂದೆ ಆಗುತ್ತಿರುವಂಥ ಹೋರಾಟಗಳನ್ನು ಗಮನಿಸಿದಾಗ ಇವತ್ತು ಹೆಣ್ಣುಮಗಳು ಇವತ್ತು ಎಚ್ಚರಗೊಂಡಿದ್ದಾಳೆ. ತನಗಾಗುತ್ತಿರುವಂಥ ಅನ್ಯಾಯಗಳನ್ನು, ತನ್ನ ಜೊತೆಗಾರಿಗಾಗುತ್ತಿರುವ ಅನ್ಯಾಯಗಳನ್ನು ಪ್ರತಿಭಟಿಸುವುದಷ್ಟೇ ಅಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡುವತ್ತ ಅವ್ರು ನಿನ್ನೆ ಮಾತಾಡಿದ ಪ್ರತಿಯೊಬ್ಬ ಹೆಣ್ಣುಮಗು ಅಲ್ಲಿ ಬಂತ ಹೆಣ್ಣುಮಕ್ಕಳು ತಮ್ಮಗಾದ ನೋವುಗಳನ್ನು, ತಮ್ಮಿಂದ ಹೊಂಟಂಥ ಆ ಭಾಷೆಯನ್ನು ಗಮನಿಸಿದಾಗ ಎಷ್ಟು ಗಟ್ಟಿ. ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಎಲ್ಲೂ ಅಶ್ಲೀಲ ಶಬ್ದಗಳು, ಬೈಗಳು ಏನೂ ಇಲ್ಲ. ಆದರೆ ಹೇಳುವ ನೋವುಗಳೇನಿದ್ವಲ್ಲ ಅದು ನೋಡಿದಾಗ ಯಾರಿಗಾದರೂ ಗಾಬರಿ ಆಗುವಂಥ ವಿಷಯ. ಎಷ್ಟು ಸುಂದರವಾಗಿ ತಮ್ಮ ವಿಚಾರಗಳನ್ನು ಹೇಳಿದರು. ಬಳದೆಬ್ಬಿಸಿದ ಜನಕ್ಕೆ ಸ್ತ್ರೀ ಕುಲವನ್ನು ಎಬ್ಬಿಸುವಂಥ ಕೆಲಸ ಮಾಡಿದರು. ಇದು ಆಗಲೇಬೇಕಾಗಿದ್ದು. ಚಳವಳಿ ಅಷ್ಟೇ ಅಲ್ಲ, ಇದು ಇನ್ನೂ ತೀವ್ರವಾಗಿ ಇವರು ಹಿಂದಿದ್ದಂಥವ್ರು ಯಾರು,
ಕೊಂದವ್ರಿಗೆ ಯಾರು ಅನ್ನೋ ಸ್ಪಷ್ಟ ಆಗಲೇಬೇಕಾಗಿದೆ. ಅದು ಆಗದೇ ಇದ್ದರೆ ಇತಿಹಾಸಕ್ಕೆ ಮಾಡುತ್ತಿರುವಂಥ ಅಪಮಾನ ಅಂತ ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಇಷ್ಟು ಜನರು ಹೇಳ್ತಾ ಇದ್ದಾರಲ್ರಿ, ಹೇಳ್ತಾ ಇರೋದು ಮತ್ತು ಕಣ್ಣು ಕಾಣ್ತಾ ಇದೆ, ಏನು ನಡೀತಾ ಇದೆ ಅಂತ ನಡೆದಂತ ಕಾಣ್ತಾ ಇದೆ. ಒಬ್ರಿಬ್ಬರು ಹೇಳಿದ್ರೆ ಈಗಾಗಲೇ ಒಬ್ರಿಬ್ಬರು ಆಗಿದ್ರೆ ಏನೋ ಬಿಡಪ್ಪ ಏನು ನಡೆದ ಚಾತುರ್ಯ ಆಗಿರ್ಬೋದು, ಏನಪ್ಪ ನಜರ್ ಚೂಕಿನದಾಗಿತ್ತು ಅಂತ ಹೇಳ್ಬಿಡ್ಬೋದು. ಇದು ನಜರ್ ಚೂಕಲ್ಲ, ನಜರನ್ನು ಗಪ್ ಮಾಡುವಂಥ, ನಜರನ್ನು ಮುಚ್ಚುವಂಥ, ನಮ್ಮ ಕಣ್ಣನ್ನು ಮುಚ್ಚುವಂಥ, ಬಾಯಿಯನ್ನು ಮುಚ್ಚುವಂಥ. ಅದಕ್ಕಾಗಿ ಹೆಣ್ಮಕ್ಳು ಸಾಂಕೇತಿಕವಾಗಿ ತಮ್ಮ ಬಾಯಿ ಕರಿ ಬಟ್ಟೆ ಕಟ್ಕೊಂಡು ಸ್ಟ್ರೈಕನ್ನು ಮಾಡಿದ್ರು ನಿನ್ನೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ನಮ್ಮ ಧ್ವನಿನೂ ಆಗ್ತಾಯಿದೆ, ನಮ್ಮ ಕಣ್ಣನ್ನು ಮುಚ್ತಾ ಇದೆ ಅಂತ ಮುಚ್ಚಿಡ್ಲಿಕ್ಕೆ ಆಗ್ತದೆ. ಆ ಮೂರು ಮಂಗಗಳ ಚಿತ್ರ ಹತ್ರ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಬಾಯಿ ಮುಚ್ಚೋದು, ಕಿವಿ ಮುಚ್ಚೋದು, ಕಣ್ಣು ಕೂತ್ಬಿಟ್ಟಂಗೆ ಆಗ್ಯದ. ಹಂಗೆ ನಮ್ಮ ಸರ್ಕಾರ ಆಗಿದೆ ಇವತ್ತು ನಮ್ಮ ನ್ಯಾಯಾಲಯ ಹಂಗೆ ಆಗ್ತಾಯಿದೆ ನಾವು ಅನ್ನೋದು ಗಾಬರಿ ಆಗ್ತಾಯಿದೆ. ಯಾಕಂತಂದ್ರೆ ಇಲ್ಲಿವರೆಗೆ ಇಷ್ಟ ನ್ಯಾಯಾಲಯ ಸೋಮುಟ್ಟವಾಗಿ ಕೇಸುಗಳನ್ನ ಹಾಕಿ ಮಾಡಿಸ್ಬೇಕಾಗಿತ್ತು. ಯಾಕೋ ಏನೋ ನ್ಯಾಯಾಂಗನೂ ಸಹಿತ ಮುಂದೆ ಹೆಜ್ಜೆ ಇಡ್ತಾ ಇಲ್ಲ. ಅಷ್ಟು ಪ್ರಬಲ ಈ ಧಾರ್ಮಿಕ ಲೀಡರ್ಗಳು, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋ ಜನ ಅಷ್ಟು ಪ್ರಬಲರ ಅನ್ನೋದು ವಿಚಾರ ಮಾಡಬೇಕಾಗಿದೆ. ಇವತ್ತು ಸೋಮುಟ್ಟವಾಗಿ ತೊಗೋಬೇಕಾಗಿದ್ದೆಲ್ಲ ವಿ ಎಸ್ ಉಗ್ರಪ್ಪರವರ ಒಂದು ಆಧಾರಗಳಿದ್ದಾವೆ, ಮೇಲೆ ನಡೆದಂಥ ಘಟನೆಗಳಿದ್ದಾವೆ. ಇನ್ನು ತೊಗೊಂಡು ನ್ಯಾಯಾಲಯಕ್ಕೆ ಆ ಶಕ್ತಿ ಅದ, ಆ ಶಕ್ತಿ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ತಾವು ತೊಗೊಳ್ಬೇಕಾಗಿತ್ತು. ನ್ಯಾಯಾಂಗನ ಸ್ವತಃ ಅದನ್ನು ಸೋಮುಟ್ಟವಾಗಿ ತೊಗೊಂಡು ಯಾರಿದ್ದಾರೆ ಅವ್ರು ಹೊರಗೆ ತೆಗಿಬೇಕಾಗಿತ್ತು. ಅದು ಯಾಕೋ ಏನೋ ಅದು ಮೌನ ಆಗ್ತಾಯಿದೆ. ಯಾಕೆಂತಂದ್ರೆ ಒಂದು SIT ಸಂಸ್ಥೆ ಇದ್ದಿದ್ದು ಒಬ್ಬ ಏನಪ್ಪ ಅಂತಾರೆ ಭೀಮನ್ ತಂದು ಚೆನ್ನೈನ ಮಾಡಿ ಬಡದ ಏನು ಬೇಕಂತ ಒಂದು ಸ್ಟೇಟ್ಮೆಂಟ್ಗಳನ್ನು ತೊಗೊಂಡು ಅವರ ಅಪರಾಧಿಗಳು ಯಾರು ಆರೋಪ ಮಾಡಿದರು, ಯಾರು ನಡೆದ ಅಂತ ಹೇಳಿದರು, ಯಾರು ತಮ್ಮ ಮಕ್ಕಳ ಅನ್ಯಾಯ ಇದೆ ಅಂತ ಹೇಳಿದರು, ಅವರ ಅಪರಾಧಿಗಳು ಅನ್ನುವಂಥದ್ದು ಸುಳ್ಳು ಹೇಳ್ತಾ ಇದ್ದಾರೆ. ಧರ್ಮದ ಹೆಸರ ಮೇಲೆ ಇವರು ಎಲ್ಲ ಧಾರ್ಮಿಕ ಕೇಂದ್ರ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮದ ಹಿಂದೂ ಧರ್ಮ ಶ್ರೇಷ್ಠ ಸ್ಥಳ ಇದು, ಹಾಗೆ ಹೀಗೆ ಮಾತಾಡುವಂಥವ್ರು ಇವರೆಲ್ಲ ಈ ಹೆಣ್ಣು ಮಕ್ಕಳ ಬಗ್ಗೆ ಗೃಹಲಕ್ಷ್ಮಿ ದೇವತೆ ಅಂತ ಹೇಳೋರು ಇವ್ರ ಬಗ್ಗೆ ಯಾರೂ ಇನ್ನೂ ಇಲ್ಲಿವರೆಗೆ ಮಾತಾಡ್ತಾರೆ ಅಷ್ಟೇ. ಮಾಡೋಣ್ರಿ, ನೋಡೋಣ್ರಿ, ಹೇಳೋಣ್ರಿ, ಕೇಳೋಣ್ರಿ, ನಡೀತಾ ಇರೋದೇನಲ್ಲ. SIT ಮೂಲಕ ಇಡೀ ಪ್ರಕರಣ ಮುಚ್ಚಾಗುವಂಥ ಕೆಲಸ ನಡೀತಾ ಇದೆ ಅಲ್ಲಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಯಾವಾಗ ದೂರದಾರರನ್ನು, ಸಾಕ್ಷಿದಾರರನ್ನ ಆರೋಪಿ ಮಾಡುವಂಥ, ಅಪರಾಧಿ ಮಾಡುವಂಥ ಕೆಲಸಕ್ಕೆ ಇವತ್ತು ಇಳಿದಿದ್ರು SIT ಅದೇನು ತೋರಿಸ್ತದಪ್ಪ ಅಂತಂದ್ರೆ ಸತ್ಯ ಹುಡುಕ್ಬೇಕು ಅನ್ನೋ ಧೈರ್ಯ ಅದರಲ್ಲಿ ಇಲ್ಲ. ಅದು ಹುಡುಕೋದಿಲ್ಲ, ಸರ್ಕಾರ ಕಡೆ ಹುಡ್ಸಕ್ಕೆ ಹಚ್ಚೋದಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಏನೋ ಎನ್ಕ್ವೈರಿ ರೂಪದಲ್ಲಿ ಏನೋ ಮಾಡ್ತಾಯಿದ್ದಾರೆ. ಒಟ್ಟು ಹೋಗ್ತಾರೆ, ಬರ್ತಾರೆ, ಬಂದು ಕೊಡ್ತಾರೆ. ಜನ ಎದ್ದು ನಿಲ್ಲಬಾರ್ದು, ದಂಗೆ ಹೇಳಬಾರ್ದು ಅಂತ ತಿಳ್ಕೊಂಡು ಆ ಜನವನ್ನು ಕಂಟ್ರೋಲ್ ಮಾಡಿಸುವಾಗ ಇವೆಲ್ಲ ನಾಟಕಗಳು ಮಾಡ್ತಾಯಿದ್ದಾರೆ ಅಂತೇಳಿ ಇವತ್ತು ಸಣ್ಣ ಹುಡುಗನ ಸಹಿತ ಅನ್ನಿಸುವಂಥ ವಿಚಾರಗಳಾಗಿದ್ದಾವೆ. ಇದು ನಿಲ್ಲಬೇಕಾಗಿದೆ, ನಿಜವಾದ ತನಿಖೆ ಆಗಬೇಕಾಗಿದೆ. ಅದನ್ನಾಗಿ ಬಯಸ್ತಾ ಇರೋದೆಲ್ಲ ಹೆಣ್ಣುಮಕ್ಳು ಇವತ್ತು ಬೆಳ್ತಂಗಡಿಯಲ್ಲಾಗಲಿ, ಇನ್ನು ಮುಂದೆ ನಡೆಯುತ್ತ ಮೂಮೆಂಟ್ಗಳಲ್ಲಾಗಲಿ ಎಲ್ಲ ಕಡೆ ಆಗುವಂಥದ್ದು ಎಲ್ಲ ಕಡೆ ಆಗ್ತಾಯಿದೆ. ಅಲ್ಲೇ ಬಡ್ಡಿ ವ್ಯವಹಾರದ ಭೂ ಹಗರಣಗಳಿದ್ದಾವೆ, ಭೂ ಮಾಫಿಯಾ ಅದ, ಸ್ತ್ರೀಯರಂತೆ ಅತ್ಯಾಚಾರ ಆಗಿದ್ದು ಸಾಕ್ಷಿ ಸಮಿತಿ ಇದ್ದಾವೆ. ಇವೆಲ್ಲ ಇದ್ದಾಗ ಯಾರು ಮಾಡಿದ್ರು ಗುರುತ ಇಡ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅಷ್ಟು ನರ ಸತ್ತದೆಯಾ? SITಗೆ ಅಷ್ಟು ಶಕ್ತಿ ಇಲ್ವಾ? ಯಾಕೆ SIT ಮಾಡಿದ್ವಿ, ಯಾಕೆ COD ಮಾಡಿದ್ವಿ, ಯಾಕೆ CID ಮಾಡಿದ್ವಿ, ಯಾಕೆ CBI ಮಾಡಿದ್ವಿ? ಇವ್ರಿಗೇನು ಶಕ್ತಿ ಇಲ್ವಾ? ಇವ್ರಿಗೆ ಸತ್ಯವನ್ನು ಕಂಡುಹಿಡಿಯೋ ಶಕ್ತಿ ಇಲ್ವಾ? ಹೇಳ್ಕೊಳ್ಳೋದು ನಮ್ಮ ಪೊಲೀಸರು ಸ್ಕಾಟ್ಲ್ಯಾಂಡ್ ಲೆವೆಲ್ದವ್ರು. ಮತ್ತು ಡೆಡಿಯಾಗ್ರಿ ಸ್ಕಾಟ್ಲ್ಯಾಂಡ್ ಏನು ಒಂದು ಕಾಡು ಅದ, ಅದು ಸಣ್ಣದು ಬೆಳ್ತಂಗಡಿ, ಅದ್ರ ಬಾಜಿಗೆ ಒಂದು ಧರ್ಮಸ್ಥಳ, ಎಲ್ಲ ಕುಡಿದು ಎಷ್ಟು ಜನ ಜನಸಂಖ್ಯೆ ಒಂದು ಸತ್ಯ ಹುಡುಕ್ಲಿಕ್ಕೆ ಆಗ್ತಾಯಿಲ್ಲ ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಸೋಲಿದು. ಇದ್ರವ್ರು ಓಪನ್ ಹೋಗ್ಬೇಕಿದ್ದಾನೆ. ಅದು ಹಿಂದೆ ಯಾರಿದ್ದಾರೋ ಇಲ್ಲೋ ಮತ್ತು ಬೇರೆ ಹೇಳೋ ಕೆಲಸ ಮಾಡ್ಬೇಕಲ್ಲ, ಇಂಥವ್ರು ಮಾಡಿದ್ದಾರೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ ನಮ್ಮ ಪೊಲೀಸ್ ವ್ಯವಸ್ಥೆಪ್ಪ ಅಂತಂದ್ರೆ ಸ್ಕಾಟ್ಲ್ಯಾಂಡದ ಪೊಲೀಸ್ ಇದ್ದಂಗೆ ನಮ್ಮ ಆಗ ಹಿಡಿತಾರೋ ಎಲ್ಲ ಇಲ್ಲಿ ವ್ಯವಸ್ಥೆ. ಇಲ್ಲೆಲ್ಲ ಮುಂದಿದ್ದಾಗ ಹಿಡಿತಾ ಇಲ್ಲ ಅಂದಾಗ ನಾವು ಹೆಂಗೆ ಸ್ಕಾಟ್ಲ್ಯಾಂಡ್ ಪೊಲೀಸರ ಕರ್ಕೋಬೇಕಾಗ್ತದೆ ಅನ್ನೋದು ಅಷ್ಟು ಚರ್ಚಾ ವಿಷಯ ಅದು. ಏನೋ ಆಗಲಿ ಹೆಣ್ಣು ಮಕ್ಕಳು ಇವತ್ತು ಎದ್ದು ನಿಂತಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡೋ ಕೆಲಸ ಸಿದ್ದರಾಮಯ್ಯ ಮತ್ತು ಅವ್ರ ಕಂಪ್ನಿಯವ್ರದ್ದು. ಜೊತೆಗೆ DKಶಿ ಅಂತಹ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ರಂತಹ ಗೃಹ ಮಂತ್ರಿ, ನಮ್ಮ ಇವತ್ತಿನ ಪರಮೇಶ್ವರ್ ಅಂತವ್ರೆಲ್ಲ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಲಘು ಮುಗಿಸ್ರಿ ಇನ್ವೆಸ್ಟಿಗೇಷನ್ನ ಮುಗಿಸ್ಬಿಟ್ಟಿದ್ದಾರೆ. ಅದನ್ನ ಈಗ ಕೈ ಕೊಟ್ಟಿದ್ದಾರೆ. ಅದು ಮತ್ತು ಇವರು ದೂರದಾರರನ್ನ ಕರಿತಾ ಇದ್ದಾರೆ ಎನ್ಕ್ವೈರಿ ಮಾಡಲಿಕ್ಕೆ. ಇದು ಸೋಲಲ್ವಾ? ಸತ್ಯ ಹುಡುಕುವಲ್ಲಿ ಇಟ್ಟಂಥ ಪ್ರಥಮ ಸೋಲಿನ ಹೆಜ್ಜೆ ಅಲ್ವ ಇದು? ಏನಂತೀರಿ ಇದಕ್ಕೆ ಸಿದ್ದರಾಮಯ್ಯನವರ? ನಿಮ್ಮ ಕಂಪ್ನಿ ಏನು ನಡ್ತದೆ, ನಿಮ್ಮ ಮಂತ್ರಿಗಳು ಏನು ಅಂತಾರೆ? ದಯವಿಟ್ಟು ಜನರಿಗೆ ಉತ್ತರ ಕೊಡ್ರಿ ಅಂತ ಹೇಳ್ತಾ, ಇದು ಇವತ್ತಿನವರೆಗೆ ನಡೆದಂಥ ಡೆವಲಪ್ಮೆಂಟ್. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ಬಂದು